ಹಗರಣದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಸಂಶಯಕ್ಕೆಡೆ ಮಾಡಿದೆ ಎಂದು ಬಿಜೆಪಿ ಶಾಸಕ ಶ್ರೀವತ್ಸ ಮೈಸೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಮೂಡಾ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪಕ್ಕೆ ಗುರಿಯಾಗಿರುವ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಹಲವರ ವಿರುದ್ಧ ಇತ್ತೀಚೆಗಷ್ಟೇ ಲೋಕಾಯುಕ್ತಕ್ಕೆ ದೂರು ನೀಡಿದ್ದೆ. ಈ ಹಿನ್ನೆಲೆಯಲ್ಲಿ ಮಂಜುನಾಥನ್ನ ವರ್ಗಾವಣೆ ಮಾಡಲಾಗಿದೆ. ಆದರೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆಯಲ್ಲ, ತಪ್ಪು ಮಾಡಿದ್ದರೆ ಅಮಾನತು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಸರ್ಕಾರವೇ ಅಧಿಕಾರಿಯನ್ನ ಅಮಾನತು ಮಾಡಿ ವಾಪಸ್ ಪಡೆದಿರುವ ಆದೇಶದ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ದಿನೇಶ್ ಕುಮಾರ್ ಅಮಾನತು ಆದೇಶ ವಾಪಸ್ ಪ್ರತಿ ನಿನ್ನೆ ಇಡೀ ದಿನ ಪ್ರಯತ್ನಿಸಿದರೂ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ನಡವಳಿಕೆ ಸಂಶಯಕ್ಕೆಡೆ ಮಾಡಿದ್ದೇ ರಾಜ್ಯ ಸರ್ಕಾರದ ಮೇಲೆ ಅಧಿಕಾರಿಗಳೇ ಹಿಡಿತ ಹೊಂದಿದ್ದಾರೆ. ಅದರಲ್ಲೂ ನಗರಾಭಿವೃದ್ಧಿ ಇಲಾಖೆಯ ಮೇಲೆ ಅಧಿಕಾರಿಗಳು ಸಂಪೂರ್ಣ ಹಿಡಿತ ಹೊಂದಿದ್ದಾರೆ. ಈ ಬಗ್ಗೆ ಮಂಗಳವಾರ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡುತ್ತೇನೆ. ಮೂಡಾ ಹಗರಣ ಸಂಬಂಧ ನಡೆಸುತ್ತಿರುವ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಶ್ರೀವತ್ಸ ಹೇಳಿದ್ದಾರೆ. ಅದೇ ನಿನ್ನೆ ಸರ್ಕಾರ ಎತ್ತಂಗಡಿ ಮಾಡಿದ ಮಂಜುನಾಥನ್ನ ಆ್ಯಕ್ಚುಲಿ ಕಳೆದ ವಾರವೇ ಭೂ ಸ್ವಾಧೀನ ಅಧಿಕಾರಿಗಳು ಮತ್ತು TPM ಅವರನ್ನು ಸೇರಿಸಿ UD ಸೆಕ್ರೆಟರಿ ಅವರನ್ನು ಸೇರಿಸಿ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂಥೇಳಿ ಲೋಕಾಯುಕ್ತಕ್ಕೆ ಈಗಾಗಲೇ ನಾನು ದೂರನ್ನು ಕೊಟ್ಬಿಟ್ಟು ಬಂದಿದ್ದೀನಿ. ಒಂದು ಆ ಹಿನ್ನೆಲೆಯಲ್ಲಿ ನೆನ್ನೆ ಮಂಜುನಾಥರದ್ದು ವರ್ಗಾವಣೆ ಆಗಿದೆ ಅನ್ನುವಂಥದ್ದು. ವರ್ಗಾವಣೆ ಅನ್ನೋದು ಒಬ್ಬ ಅಧಿಕಾರಿಗೆ ಶಿಕ್ಷೆ ಅಲ್ಲವೇ ಅಲ್ಲ. ಅವರು ತಪ್ಪು ಮಾಡಿದ್ದಾರೆ ಅಂದಮೇಲೆ ಅಮಾನತ್ತಿನಲ್ಲಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿತ್ತು. ನಗರಾಭಿವೃದ್ಧಿ ಇಲಾಖೆ ಇದೇ ಥರ ಪದೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ದಿನೇಶ್ ಕುಮಾರ್ ಅವರನ್ನು ಅಮಾನತು ಮಾಡಿದ್ದೀವಿ ಅಂತ ಅದೊಂದು ಡಾಕ್ಯುಮೆಂಟ್ ನಾನು ಅವತ್ತೇ ಹೇಳಿದೆ, ಇದೊಂದು ಮರಣ ಶಾಸನ, ಸರ್ಕಾರಕ್ಕೆ ಸೂಯಿಸೈಡ್ ನೋಟನ್ನು ಬರೆದಿಟ್ಟಿದ್ದಾರೆ ಅಂತಲೇ ಹೇಳಿದ್ದೆ ನಾನು. ಆ ಮರಣ ಶಾಸನದ ಆ ಪತ್ರವನ್ನು ನೆನ್ನೆ ಕೋರ್ಟಲ್ಲಿ ವಿಡ್ರಾ ಮಾಡಿದ್ದೀವಿ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಆದರೆ ನೆನ್ನೆ ನನ್ನ PAಯನ್ನು ಬೆಂಗಳೂರಿನಲ್ಲಿ UD ಕಳಿಸಿದ್ದೀನಿ. UDಲಿ ಕಾಪಿನೇ ಸಿಗ್ತಾಯಿಲ್ಲ. ಅಲ್ಲಿಂದ ಸೆಕ್ರೆಟ್ರಿ ಅವ್ರ ಆಫೀಸ್, ಚೀಫ್ ಸೆಕ್ರೆಟ್ರಿ ಅವ್ರ ಆಫೀಸಿಗೆ ಕಳಿಸಿದ್ದೀನಿ, DPRಗೆ ಕಳಿಸಿದ್ದೀನಿ. ಅಂದರೆ ಎಲ್ಲೂ ಆ ಕಾಪಿ ಸಿಗ್ತಾಯಿಲ್ಲ. ದಿನೇಶ್ ಅವರ ಅಮಾನತನ್ನು ವಾಪಸ್ ತೆಗೆದುಕೊಂಡಿರುವಂಥ ಸರ್ಕಾರದ ಆದೇಶ ಪತ್ರ ನೆನ್ನೆ ಇಡೀ ದಿವಸ ವಿಧಾನಸೌಧದಲ್ಲಿ ನಮಗೆ ಸಿಕ್ಕೇ ಇಲ್ಲ. ಒಂದೇ ಒಂದು ಕಾಪಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಥವಾ ಅಮಾನತಿಗೆ ಒಳಗಾದಂಥ ದಿನೇಶ್ ಕುಮಾರ್ಗೆ ನಿಮ್ಮನ್ನು ವಿಡ್ರಾ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಅಂದರೆ ಸರ್ಕಾರ ಒಬ್ಬ ಅಧಿಕಾರಿನ ಅಮಾನತು ಮಾಡುತ್ತೆ, ಆದೇಶವನ್ನು ವಾಪಸ್ ತಗೊಂಡ್ಕೊಂಡಂಥ ಆದೇಶದ ಪ್ರತಿಯನ್ನು ಇಡೀ ವಿಧಾನಸೌಧದಲ್ಲಿ ಇಟ್ಟಿಲ್ಲ. ಹಾಗೆ ಮಂಜುನಾಥರ ಕೇಸಲ್ಲೂ ಆಗಬಹುದು. ನೆನ್ನೆ ವರ್ಗಾವಣೆ ಮಾಡಿದ್ದಾರೆ, ಮಂಗಳವಾರ ವಾಪಸ್ ಇದೇ ಜಾಗಕ್ಕೆ ತಂದು ಕೂರಿಸಿದ್ರು ಆಶ್ಚರ್ಯಪಡಬೇಕಾಗಿಲ್ಲ. ಸರ್ಕಾರದ ನಡವಳಿಕೆಗಳು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನನಗನ್ಸುತ್ತೆ ಈ ಗೌರ್ಮೆಂಟ್ ಮೇಲೆ ಅಧಿಕಾರಿಗಳೇ ಹಿಡಿತ ಇಟ್ಕೊಂಡಿದ್ದಾರೆ. ಹೆಂಗೆ ಮತ್ತು ದಿನೇಶ್ ಕುಮಾರ್ ಆದೇಶ ವಾಪಸ್ ಹೋಗುತ್ತೆ? ಆಯಿತು, ಡಾಕ್ಯುಮೆಂಟ್ ಆಯಿತು. ಈಗ ಮಂಜುನಾಥರದು ಹೇಗೆ ಕಬಿನಿಗೆ ವರ್ಗಾವಣೆ ಮಾಡ್ತಾರೆ? ಯಾಕೆ ನೀವು ಅವ್ರನ್ನ ಕ್ರಿಮಿನಲ್ ಕೇಸನ್ನು ದಾಖಲಿಸೋದಿಲ್ಲ? ಇಷ್ಟೊಂದು ನಡೀತಾ ಇದೆ ಹಗರಣ. ದಿನನಿತ್ಯ ಪೇಪರ್ಗಳಲ್ಲಿ TV ಮಾಧ್ಯಮದಲ್ಲಿ ಬರೀತಾ ಇದೆ. ನನಗನ್ಸುತ್ತೆ ಅಧಿಕಾರಿಗಳೇ ಈ ಸರ್ಕಾರದಲ್ಲಿ, ಅದರಲ್ಲೂ ನಗರಾಭಿವೃದ್ಧಿ ಇಲಾಖೆ ಮೇಲೆ ಅಧಿಕಾರಿಗಳೇ ಹಿಡಿತವನ್ನು ಸಾಧಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಮಂಗಳವಾರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಮಂಗಳವಾರ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತರಿಗೆ ಮತ್ತೊಮ್ಮೆ ದೂರನ್ನು ದಾಖಲಿಸಿ ಚೀಫ್ ಸೆಕ್ರೆಟರಿ ಅವರಿಗೆ, ರಾಜ್ಯಪಾಲರಿಗೆ ಏನೇನೆಲ್ಲ ಈಗ ನಡಾವಳಿಗಳು ಇವ್ರು ಮಾಡಿದ್ದಾರೆ ಕಳೆದ 3-4 ದಿವಸದಿಂದ ಎಲ್ಲವನ್ನು ಬರೆದು ಮಂಗಳವಾರ ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಕೊಟ್ಬಿಟ್ಟು ಬರುವಂಥ ಕೆಲಸವನ್ನು ಮಾಡ್ತೀನಿ. ಹೋರಾಟ ಅಂತೂ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಸರ್ಕಾರನೇ ಪದೇ ಡಾಕ್ಯುಮೆಂಟನ್ನು ನಮಗೆ ಒದಗಿಸ್ತಾ ಇದೆ. ಎಲ್ಲವನ್ನೂ ಇಟ್ಕೊಂಡು ನಾಳಿದ್ದು ಮತ್ತೆ ಮಂಗಳವಾರ ಫೈಲ್ ಮಾಡ್ಬಿಟ್ಟು ಬರ್ತೀನಿ.